ಕಾಂತಾರ ಚಾಪ್ಟರ್ 2 ಯಾವಾಗ ಅಂತ ಹೇಳ್ಬಿಡಿ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಈಗ ನೋಡಿ, ಅಂದ್ರೆ ಏನೋ ಇದೆ, ಆಕ್ಚುಲಿ ಸಮಥಿಂಗ್ ಇಸ್ ಕುಕಿಂಗ್. ಬರುತ್ತೆ ಅಂತ ಅಂತೂ ಹೇಳಿದೀವಿ ಸಿನಿಮಾ ಕೊನೆಯಲ್ಲಿ. ಅದು ಯಾವಾಗ ಅಂತ ಸಮಯ ಇದೆ. ಹೇಳಿದ್ರು ಮುಂದಿನ ವರ್ಷ ಖಂಡಿತ ಬರುತ್ತೆ. ಈಗ ರಿಷಬ್, ಯುವರ್ ಫ್ಯಾಂಟಾಸ್ಟಿಕ್ ಮಿಮಿಕ್ರಿ ಆರ್ಟಿಸ್ಟ್. ನೀವು ಎಂತ ಅದ್ಭುತವಾದ ಮಿಮಿಕ್ರಿ ಮಾಡ್ತೀರಿ ರಜನಿಕಾಂತ್. ಬಿಟ್ಬಿಟ್ಟಿದ್ದೀನಿ ಈಗ. ಅಲ್ಲ ಕೇಳಿ, ಈಗ ನೀವು ಆಗ್ಲೇ ಹೇಳಿದ್ರಿ ನಾವೆಲ್ಲ ಪ್ರೀತಿಯಿಂದ ರಂಗನಾಥ್ ಸರ್ ರಂಗಣ್ಣ ಅಂತ ಕರಿತೀವಿ ಅಂತ. ಅವ್ರು ಆಕ್ಚುಲಿ ಅದೊಂಥರ ಮಜವಾಗಿರುತ್ತೆ, ಇನ್ಫಾರ್ಮೇಶನ್ ಇರುತ್ತೆ, ತುಂಬಾ ಪಾಯಿಂಟ್ಸ್ ತಗೊಳ್ಳೋದಿರುತ್ತೆ, ಒಂದು ಮಜಾನೂ ಇರುತ್ತೆ. ಈಗ ರಂಗಣ್ಣ ಅವ್ರನ್ನ ಒಂಚೂರು ಇಮಿಟೇಟ್ ಮಾಡಕ್ಕಾಗತ್ತಾ ಪ್ಲೀಸ್? ಬಹಳ ಕಷ್ಟ. ಯಾಕಂದ್ರೆ ಅವರು ಕೂಡ ನಿಮ್ಮನ್ನ ಇಮಿಟೇಟ್ ಮಾಡ್ತಾರೆ ಆಮೇಲೆ. ಹೌದು, ಇಟ್ಸ್ ಗಿವ್ ಅಂಡ್ ಟೇಕ್. ಸರ್ ದಯವಿಟ್ಟು ಮುಂದೆ ಬನ್ನಿ ಸರ್. ನಮ್ಮ ರಂಗಣ್ಣ ಅವರು, ನೀವು ನೋಡಿರೋ ರಂಗಣ್ಣ ಮಾಡಕ್ ಮೊದಲು 9 ಗಂಟೆಗೆ ಏನಾಗತ್ತೆ ಅನ್ನೋದನ್ನ ಜ್ಞಾಪಕ ಇಟ್ಕೊಂಡು ಮಾಡಿ. ಏನೂ ಆಗಲ್ಲ, ಫುಲ್ ಖುಷಿಯಾಗಿರುತ್ತೆ. ಅದಕ್ಕೆ ಸಾಕ್ಷಿ ನೀವೇನೆ. ಕಮಾನ್ ರಿಷಬ್ ಪ್ಲೀಸ್. ಸರ್ ಅದು ಹಂಗೆಲ್ಲ ಮಾಡಬಾರ್ದಲ್ಲ ಸರ್, ಏನಕ್ಕೆ ಮಾಡಿದ್ದಾರೆ ಸರ್ ಹಂಗೆ? ಅವ್ರು ತಿಕ್ಲಿಡಿದಿರಿ, ಅದಕ್ಕೆ ಅವ್ರು ಮಾಡ್ತಾರೆ ಹಂಗೆ. ನೀವು ಸುಮ್ಮನೆ ಇರಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇನ್ನೇನೇನಾಗಿದೆ ಅಷ್ಟೇ. ಸರ್ ಫ್ಯಾಂಟಾಸ್ಟಿಕ್. ಈಗ ನಮ್ಮ ರಂಗಣ್ಣ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಕಾಂತಾರ ಚಾಪ್ಟರ್ 1 ಅದ್ಭುತವಾದಂತ ಡೈಲಾಗ್, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬಂದಿದ್ವಿ, ನಮ್ಮನ್ನ ನೋಡ್ಲಿಕ್ಕೆ ನೀವು ಬರಬಾರ್ದಾ ಅಂತ, ಅದನ್ನ ನನ್ಗೋಸ್ಕರ ನಿಮ್ಮ ಬಾಯಿಂದ ಡೈಲಾಗ್ ಒಂದ್ಸತಿ ಹೇಳ್ಬಿಡ್ರಪ್ಪ, ಒಂದ್ಸತಿ ಮತ್ತೊಮ್ಮೆ. ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದಾ? ಸರ್ ಅದು ನಿಮ್ಮ ಸ್ಟೈಲ್ ಬೇಕಿದ್ರೆ ಹೇಳ್ಬೋದು. ನಮ್ಮನ್ನ ನೋಡಕ್ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡಕ್ ನಾವು ಬರಬಾರ್ದಾ? ಓಜಿ, ಇದು ಓಜಿ ಸ್ಟೈಲ್ ಇದು. ಬಂದಿದ್ದು ಸ್ವಲ್ಪ ತಡವಾಯ್ತಾ ಅಂತ ಅಲ್ಲ, ನೀ ನಮ್ಮ ಜನಕ್ಕೆ ಕೇಳ್ಬೇಕಾದ್ರೆ ಹಂಗೆ ಕೇಳ್ಬೇಕು. ನಮಗೂ ನಮ್ಮ ನೋಡಕ್ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡಕ್ ನಾವು ಬರಬಾರ್ದಾ ಅಂತ ಕೇಳೋದು ಅಂತ. ಹಂಗೆ ಅವ್ರದ್ದು ಸ್ವಲ್ಪ ಪಾಲಿಶ್ಡ್ ಆಗಿ ಫಿಲಮ್ ತಕ್ಕಂತೆ ಅಭಿಮಾನಿಗಳಿಗೆಲ್ಲ ಇದಾಗ್ಲಿ, ಕನ್ವೆ ಆಗ್ಲಿ ಅಂತ ಹೇಳಿರ್ತಾರೆ. ನಮ್ಮನ್ನು ನೋಡಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡಕ್ಕೆ ನಾವು ಬರಬಾರ್ದಾ ಅಂತ ಹೇಳಿರ್ತಾರೆ. ನಮ್ಮದು ಕಲೋಕಿಯಲ್ ಭಾಷೆನೇ 9 ಗಂಟೆ ನ್ಯೂಸ್. ನಾವು ನೋಡ್ತಿರೋಂತಹ ದೇವರುಗಳು, ನಾವು ನೋಡ್ತಿರೋಂತಹ ಸಂಸ್ಕೃತಿ, ನಾವು ನೋಡ್ತಿರೋಂಥ ಪದ್ಧತಿಗಳು, ಇವೆಲ್ಲವನ್ನು ನಾವು ನೋಡ್ತಿದ್ದಾಗ ಆ ದೈವಿಕ ಶಕ್ತಿನಲ್ಲಿ ಅದಕ್ಕೆ ಹೋಗಿರ್ತೀವಿ ಹೊರತು ಅದನ್ನು ಈ ರೀತಿ ಚಿತ್ರರೂಪಕ್ಕೆ ತರಬಹುದು ಅನ್ನೋ ಆಲೋಚನೆ ನಮಗೆ ಬರೋದೇ ಇಲ್ಲ. ಅದು ಬಂದಾಗ ನಾವು ಸರ್ಪ್ರೈಸ್ ಆಗ್ತೀವಿ. ಆ ಸರ್ಪ್ರೈಸೇ ಕಾಂತಾರ. ಅದು ಸರ್ಪ್ರೈಸ್ ಅದು. ಯಾಕಂದರೆ ವಿ ನೆವರ್ ಥಾಟ್ ಒಂದು ಮೈಕ್ರೋ ಪ್ರಾಕ್ಟೀಸನ್ನು ಈ ರೀತಿ ತರಬಹುದು ಅನ್ನೋದು. ಏನು ಅವ್ರು ತಂದಿದ್ದಾರೆ ಆ ದೇವರುಗಳ ಇದನ್ನು, ಅದು ತುಂಬ ಮೈಕ್ರೋ ಲೆವೆಲಲ್ಲಿ ನಡೀತಾ ಇರೋಂತಹ ಪ್ರದೇಶ, ಜಾಗ. ಅದನ್ನ ಆ ರೀತಿ ತಂದಾಗ ಏನಾಗುತ್ತೆ ಅಂದರೆ ವಿ ಗೆಟ್ ಸರ್ಪ್ರೈಸ್ಡ್. ಅದು ನಮಗೆ ಬಿಲೀಫ್ ಅದು. ಹಾಗಾಗಿ ಕಾಂತಾರ ಸಕ್ಸಸ್ ಆಗೋಕ್ಕೆ ದೇವರಂಥ ಜನರ ಬುದ್ಧಿನೇ ಕಾರಣ. ಸರ್ ಹಾಗೇನೆ